ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಇದೇ ಭಾನುವಾರ ಪ್ರಕಟಿಸಿರುವ ಗಾಳಿಯ ಗುಣಮಟ್ಟ ಸೂಚ್ಯಂಕದಲ್ಲಿ ಮಡಿಕೇರಿ ನಗರ ಅತ್ಯುತ್ತಮ ಸ್ಥಾನ ಪಡೆದುಕೊಂಡಿದೆ. ಈ ಸೂಚ್ಯಂಕದಲ್ಲಿ ಗಾಳಿಯ ಗುಣಮಟ್ಟ ಉತ್ತಮವಾಗಿದೆ ಎಂಬ ಹೆಗ್ಗಳಿಕೆ ಸಿಕ್ಕಿದೆ. 0ಯಿಂದ 50ರವರೆಗಿನ ಇಂಡೆಕ್ಸ್ ಮೌಲ್ಯವನ್ನು ಶುದ್ಧ ಗಾಳಿ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಸೂಚಿಸುವ ಬಣ್ಣ ಹಸಿರು. 51ರಿಂದ 100ರವರೆಗಿನ ಇಂಡೆಕ್ಸ್ ವ್ಯಾಲ್ಯೂ ಗಾಳಿಯ ಸಾಧಾರಣ ಗುಣಮಟ್ಟವನ್ನು, 101ರಿಂದ 150 ಅನಾರೋಗ್ಯಕರ ಮತ್ತು ಸೂಕ್ಷ್ಮ ಗುಂಪು ಎಂದು ವಿಂಗಡಿಸಲಾಗುತ್ತದೆ. ಕೊಡಗಿನಲ್ಲಿ ಮಡಿಕೇರಿ ನಗರವನ್ನು ಮಾತ್ರ ಆಯ್ಕೆ ಮಾಡಿ ಈ ಸೂಚ್ಯಂಕ ನೀಡಲಾಗಿದೆ. ಆದರೆ ಗಾಳಿಯ ಗುಣಮಟ್ಟ ಸುಧಾರಣೆಯಾಗಿದ್ದರೂ ಪ್ರಾಮಿನೆಂಟ್ ಪೊಲ್ಯೂಟೆಂಟ್ (PM) ಅಂದರೆ ಸಾಮಾನ್ಯ ಮಾಲಿನ್ಯ ಹಾಗೇ ಉಳಿದುಕೊಂಡಿದೆ. ಗಾಳಿಯನ್ನು ಮಲಿನಗೊಳಿಸುವ ಸಾಮಾನ್ಯ ಅಂಶಗಳೆಂದರೆ 10 ಮೈಕ್ರೋಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸವಿರುವ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಗಾಳಿಯಲ್ಲಿ ಸೇರಿಕೊಂಡಿರುವುದು. ಈ ಸೂಕ್ಷ್ಮ ಕಣಗಳು ಗಂಟಲು ಮತ್ತು ಮೂಗಿನ ಮೂಲಕ ಹಾದು ಹೋಗಿ ಶ್ವಾಸಕೋಶ ಸೇರಬಲ್ಲವು. PM10 ಎಂಬುದು ಹೊಗೆ, ಮಸಿ, ಲವಣಗಳು, ಆಮ್ಲಗಳು, ಲೋಹಗಳು ಮತ್ತು ಧೂಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಹಾನಿಯಾದ ಭೂಮಿಯಿಂದ ಹೊಮ್ಮುವ ಧೂಳು ಕೂಡ ಸೇರಿಕೊಂಡಿದೆ. ಗಾಳಿಯನ್ನು ಅಶುದ್ಧಗೊಳಿಸುವ ಇನ್ನಿತರ ಮೂಲ ಧಾತುಗಳೆಂದರೆ ನೆಲಮಟ್ಟದ ಓಝೋನ್, ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ನೆಲಮಟ್ಟದ ಓಝೋನ್ ಅತ್ಯಂತ ಮಾಲಿನ್ಯಕಾರಕ, ಕಾರಣ ಜನರು ಮತ್ತು ಪರಿಸರದ ಮೇಲೆ ಇದು ಬಹುಬೇಗ ಪರಿಣಾಮ ಬೀರುತ್ತದೆ. ಇನ್ನು ಮಡಿಕೇರಿ ವಿಚಾರದಲ್ಲಿ PM10 ಎಂಬುದು ಮೋಟಾರು ವಾಹನಗಳ ಹೊಗೆಯಿಂದ ಮಾಲಿನ್ಯವಾಗುತ್ತಿರುವ ಅಂಶ. ಮಡಿಕೇರಿ ಅಥವಾ ಕೊಡಗಿನಲ್ಲಿ ಗಾಳಿ ಶುದ್ಧವಾಗಿದೆ ಎಂದು ನಾವು ಖುಷಿ ಪಡುವಂತಿಲ್ಲ. ಬೆಳವಣಿಗೆಯ ವೇಗದೊಂದಿಗೆ ಅನಿರ್ಬಂಧಿತ ಮಾಲಿನ್ಯಗಳು ಹೊರಸೂಸುತ್ತಿವೆ. ರಾಜಧಾನಿ ಬೆಂಗಳೂರು ಮತ್ತು ದಾವಣಗೆರೆಗಳಲ್ಲಿ 10 ಮೈಕ್ರಾನ್ಗಿಂತ ಸಣ್ಣ ಮಾಲಿನ್ಯಕಾರಕಗಳು ಕಡಿಮೆಯಾಗುತ್ತಿವೆ ಎಂದು ವರದಿ ಹೇಳಿದೆ. ಗಾಳಿಯ ಗುಣಮಟ್ಟ ಸುಧಾರಣೆಯಾಗಿದ್ದರೂ ಅಭಿವೃದ್ಧಿ ಯೋಜನೆಗಳು ಮತ್ತು ಮನುಷ್ಯನ ಹಸ್ತಕ್ಷೇಪವನ್ನು ಗಮನಿಸಿದರೆ ಇದು ಸಂಭ್ರಮಿಸುವ ಕಾಲವಲ್ಲ.